ತವರು ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಹಾವಳಿ. ಗೌರತಾಂಡದ ಬಳಿ ಗುಡ್ಡವೇ ನೆಲಸಮ, ದಂಧೆಕೋರರ ದರ್ಬಾರ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಮರಳು ಮಾಫಿಯಾದ ಅಕ್ರಮ ಚಟುವಟಿಕೆ ಮತ್ತೆ ತಲೆದೋರಿದೆ. ಗೌರತಾಂಡ ಗ್ರಾಮದ ಬಳಿ ದಂಧೆಕೋರರು ಗುಡ್ಡವನ್ನೇ ಅಗೆದು ನೆಲಸಮ ಮಾಡುವ ಮಟ್ಟಿಗೆ ಮರಳು ಅಗೆತ ನಡೆಸುತ್ತಿರುವುದು ಸ್ಥಳೀಯರಲ್ಲಿ ಭೀತಿಯನ್ನು ಹೆಚ್ಚಿಸಿದೆ. ಟಿಪ್ಪರ್ಗಳ ಸಂಚಾರದಿಂದ ಪ್ರದೇಶದಲ್ಲಿ ದಟ್ಟ ಧೂಳು ಏರಿತು. ವಾಹನ ಸವಾರರು ಹಾಗೂ ನಿವಾಸಿಗಳು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾನೂನು ಚೌಕಟ್ಟು ಮೀರಿದ ಮಣ್ಣು ಅಗೆತ ನಡೀತಾ ಇದ್ರೂ ಸಂಬಂಧಿತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರ ಪ್ರಕಾರ 30ರಿಂದ 40 ಫೀಟ್ ಆಳಕ್ಕೆ ಭೂಮಿ ಅಗೆದ ಪರಿಣಾಮ ಪರಿಸರ ಹಾನಿ ಉಂಟಾಗ್ತಾ ಇದೆ. ಇಷ್ಟೊಂದು ಆಳಕ್ಕೆ ಅಗೆದ್ರೆ ಭೂಗಣಿ ಇಲಾಖೆ ದೂರವಾಣಿ ಕರೆಗಳನ್ನು ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪರಿಸರ ಮಾಲಿನ್ಯ, ಧೂಳು ಹಾವಳಿ ಹಾಗೂ ಭೂಕಂಪ ಭೀತಿಯ ನಡುವೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮ ಮರಳು ಮಾಫಿಯಾ ದಂಧೆ ನಿಲ್ಲಿಸುವವರ ಎಂಬ ಪ್ರಶ್ನೆಗೆ ಸಾರ್ವಜನಿಕರ ನಡುವೆ ಕೇಳಿ ಬರ್ತಾ ಇದೆ.